ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಸಕಲ ಸರ್ಕಾರಿ ಗೌರವಗಳೊಂದಿಗೆ ತಿಮ್ಮಕ್ಕ ಅಂತ್ಯಕ್ರಿಯೆ. ಪ್ರಕೃತಿ ಮಡಿಲಿಗೆ ಜಾರಿದ ವೃಕ್ಷ ಮಾತೆ. ಬೇಲೂರು ಜನತೆಯಿಂದ ಸಂತಾಪ. ರಾಯಪುರ ಬಳಿ ಉದ್ಯಾನವನಕ್ಕೆ ಸಾಲು ಮರದ ತಿಮ್ಮಕ್ಕ ಹೆಸರು ನಾಮಕರಣ. ಶಾಸಕ ಎಚ್.ಕೆ. ಸುರೇಶ್ ಭರವಸೆ. ಹಲವಾರು ವರ್ಷಗಳಿಂದ ದುರಸ್ತಿಯಲ್ಲಿದ್ದ ಜಿಲ್ಲಾ ಗುರುಭವನಕ್ಕೆ ಶಾಸಕರ ಭೇಟಿ. ನವೀಕರಣಕ್ಕೆ ಅನುದಾನ ನೀಡಲು ಭರವಸೆ ನೀಡಿದ ಸ್ವರೂಪ್. ಮಾಹಿತಿ ಹಕ್ಕು ಕಾಯ್ದೆಯಡಿ ಅರ್ಜಿಗಳ ವಿಲೇವಾರಿ. ಹಾಸನ ಜಿಲ್ಲೆಗೆ ರಾಜ್ಯದಲ್ಲೇ 4ನೇ ಸ್ಥಾನ. ಮಾಹಿತಿ ಆಯುಕ್ತ ರುದ್ರಣ್ಣ ಹರ್ತಿಕೋಟೆ ಹೇಳಿಕೆ. ಮನೋಸಹಜ ಅನಾರೋಗ್ಯದಿಂದ ನಿಧನರಾದ ಸಾಲುಮರದ ತಿಮ್ಮಕ್ಕ ಅವರ ಪಾರ್ಥಿವ ಶರೀರವನ್ನು ಬೇಲೂರು ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಇಟ್ಟು ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ವೃಕ್ಷಮಾತೆ, ಶತಾಯುಷಿ, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಸಾಲುಮರದ ತಿಮ್ಮಕ್ಕ ಅವರು ವಯೋಸಹಜ ಅನಾರೋಗ್ಯದಿಂದ ಬೆಂಗಳೂರು ಅಪೋಲೋ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದು, ತಿಮ್ಮಕ್ಕನವರು ಕಳೆದ 15 ವರ್ಷಗಳಿಂದ ದತ್ತುಪುತ್ರ ಬಳ್ಳೂರು ಉಮೇಶ್ ಅವರ ಮನೆಯಲ್ಲಿ ತೃಪ್ತಿಕರವಾದ ಬದುಕು ಕಳೆದ ಹಿನ್ನೆಲೆ ಅವರ ಪಾರ್ಥಿವ ಶರೀರವನ್ನು ಬೇಲೂರಿನಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಯಿತು. ಈ ಸಂದರ್ಭದಲ್ಲಿ ಪುಷ್ಪಗಿರಿ ಜಗದ್ಗುರುಗಳು, ಶಾಸಕ ಎಚ್.ಕೆ. ಸುರೇಶ್, ಮಾಜಿ ಶಾಸಕ ಕೆಎಸ್ ಲಿಂಗೇಶ್, ತಹಸೀಲ್ದಾರ್ ಶ್ರೀಧರ್ ಕಂಕಣವಾಡಿ ಸೇರಿದಂತೆ ಗಣ್ಯರು ದರ್ಶನ ಪಡೆದು ಅಂತಿಮ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪುಷ್ಪಗಿರಿ ಮಹಾಸಂಸ್ಥಾನದ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು, ಸಾಲುಮರದ ತಿಮ್ಮಕ್ಕ ಅವರನ್ನ ನಾವುಗಳು ಹತ್ತಿರದಿಂದ ನೋಡಿದ್ದು ನಿಜಕ್ಕೂ ಅವರ ಸಾಧನೆ ಅಗಮ್ಯ. ಕಡು ಬಡತನದಲ್ಲಿ ಬದುಕು ಕಟ್ಟಿಕೊಂಡ ತಿಮ್ಮಕ್ಕ ಅವರು ತಮಗೆ ಮಕ್ಕಳ ಭಾಗ್ಯವಿಲ್ಲ ಎಂಬ ಹಿನ್ನೆಲೆ ಮರಗಳನ್ನೇ ತಮ್ಮ ಮಕ್ಕಳು ಎಂಬಂತೆ ಸಾಕಿದ ಹೆಗ್ಗಳಿಕೆ ಅವರಿಗೆ ಸಲ್ಲುತ್ತದೆ. ವಿಶೇಷವಾಗಿ ತಿಮ್ಮಕ್ಕನವರ ಅಂತಿಮ ಕಾಲದಲ್ಲಿ ದತ್ತುಪುತ್ರ ಉಮೇಶ್ ಅವರು ತಮ್ಮ ತಾಯಿಯಂತೆ ಆರೈಕೆ ಮಾಡಿದ್ದಾರೆ. ಉಮೇಶ್ ರವರ ಪ್ರೀತಿ ತುಂಬಿದ ಆರೈಕೆಯಿಂದಲೇ ತಿಮ್ಮಕ್ಕನವರು 114 ವರ್ಷ ಬದುಕು ಕಳೆಯಲು ಸಾಧ್ಯವಾಗಿದೆ. ಸಾಲುಮರದ ತಿಮ್ಮಕ್ಕನವರಿಗೆ ಪದ್ಮಶ್ರೀ ಪ್ರಶಸ್ತಿ ಪಡೆಯುವ ಸಂದರ್ಭ ನಾವುಗಳು ಕೂಡ ದೆಹಲಿ ಕಾರ್ಯಕ್ರಮದಲ್ಲಿ ತೆರಳಿದ ವೇಳೆ ಸ್ವತಃ ತಿಮ್ಮಕ್ಕನವರು ಶಿಷ್ಟಾಚಾರದ ಪರಿಮಿತಿಯಿಲ್ಲದೆ ರಾಷ್ಟ್ರಪತಿಗಳ ತಲೆ ಮೇಲೆ ತಮ್ಮ ಕೈಯಿಂದ ಆಶೀರ್ವಾದ ಮಾಡಿದ್ದು ನಿಜಕ್ಕೂ ರೋಮಾಂಚನ. ಅವರು ಕಳೆದ 15 ವರ್ಷಗಳಿಂದಲೂ ಬೇಲೂರು ಬಳಿಯ ಬಳ್ಳೂರಿನಲ್ಲಿ ಹೆಚ್ಚು ಕಾಲ ಉಳಿದ ಕಾರಣ ಶಾಸಕರು ತಿಮ್ಮಕ್ಕನವರ ಹೆಸರನ್ನು ಉಳಿಸಲು ಯೋಜನೆ ರೂಪಿಸಬೇಕಿದೆ ಮತ್ತು ಸರ್ಕಾರ ಪ್ರತಿ ವರ್ಷ ತಿಮ್ಮಕ್ಕನವರ ಹೆಸರಲ್ಲಿ ಪ್ರಶಸ್ತಿ ನೀಡುವ ಕೆಲಸ ಮಾಡಬೇಕು ಎಂದರು. ಬೇಲೂರು ಶಾಸಕ ಎಚ್.ಕೆ. ಸುರೇಶ್ ಮಾತನಾಡಿ, ಪರಿಸರಕ್ಕೆ ಸಾಲುಮರದ ತಿಮ್ಮಕ್ಕನವರು ನೀಡಿದ ಕೊಡುಗೆ ಅಪಾರ. ಅವರು ಗಿಡಮರಗಳನ್ನ ಮಕ್ಕಳಂತೆ ಭಾವಿಸಿದ ಮಹಾನ್ ತಾಯಿ. ದತ್ತುಪುತ್ರ ಉಮೇಶ್ ರವರು ಕೂಡ ಒಡಹುಟ್ಟಿದವರಂತೆ ತಿಮ್ಮಕ್ಕನವರನ್ನ ಆರೈಕೆ ಮಾಡಿದ್ದಾರೆ. ಸಾಲುಮರದ ತಿಮ್ಮಕ್ಕನವರು ಕಳೆದ 15 ವರ್ಷಗಳಿಂದ ಬೇಲೂರಿನಲ್ಲಿ ವಾಸ ಮಾಡಿದ ಕಾರಣ ಅವರ ಹೆಸರು ಶಾಶ್ವತವಾಗಿ ಉಳಿಸುವ ನಿಟ್ಟಿನಲ್ಲಿ ಬೇಲೂರು ಸಮೀಪದ ರಾಯಪುರ ಬಳಿಯಲ್ಲಿ ಸುಮಾರು 2 ಕೋಟಿ ವೆಚ್ಚದಲ್ಲಿ ನಿರ್ಮಿಸುತ್ತಿರುವ ಉದ್ಯಾನವನಕ್ಕೆ ಸಾಲುಮರದ ತಿಮ್ಮಕ್ಕನವರ ಹೆಸರನ್ನ ನಾಮಕರಣ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಮಾತನಾಡಿ, ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕನವರ ನಿಧನ ನಿಜಕ್ಕೂ ನೋವು ತಂದಿದೆ. ಈಗಾಗಲೇ ಅವರ ಸಾಧನೆಗಳ ಬಗ್ಗೆ ಪಠ್ಯ ಪುಸ್ತಕಗಳು ಕೂಡ ಹೊರಬಂದಿವೆ. ಅನೇಕರು ಇವರನ್ನ ಕುರಿತು ಅಧ್ಯಯನ ಕೂಡ ಮಾಡಿದ್ದಾರೆ. ನಾನು ಶಾಸಕನಾಗಿದ್ದ ಸಂದರ್ಭ ಬೇಲೂರು ಹಳೆಬೀಡು ರಸ್ತೆಯ ಕಲ್ಲಳ್ಳಿ ಅರಣ್ಯದ ಜಾಗಕ್ಕೆ ಸಾಲುಮರದ ತಿಮ್ಮಕ್ಕನವರ ಹೆಸರನ್ನ ಇಡಲಾಗಿದೆ. ಅಲ್ಲದೆ ಪ್ರವಾಸಿಗರ ಅನುಕೂಲಕ್ಕಾಗಿ ತಿಮ್ಮಕ್ಕನವರ ಹೆಸರಿನಲ್ಲಿ ಯಾತ್ರೆ ಸ್ಥಳವನ್ನ ನಿರ್ಮಿಸಿದೆ. ಆದರೆ ಮೂಲ ಸೌಲಭ್ಯಗಳ ಕೊರತೆಯಾಗಿದ್ದು, ಶಾಸಕರು ಈ ಬಗ್ಗೆ ಕ್ರಮ ವಹಿಸಬೇಕೆಂದು ತಿಳಿಸಿದರು. ಸಾಲುಮರದ ತಿಮ್ಮಕ್ಕನವರ ದತ್ತುಪುತ್ರ ಬಳ್ಳೂರು ಉಮೇಶ್ ಮಾತನಾಡಿ, ಸಾಲುಮರದ ತಿಮ್ಮಕ್ಕನವರು ಹೆಚ್ಚು ಕಾಲ ಬೇಲೂರು ಬಳಿಯ ಬಳ್ಳೂರಿನಲ್ಲಿ ವಾಸ್ತವ್ಯ ಹೂಡಿದ ಹಿನ್ನೆಲೆ ಇಲ್ಲಿಗೆ ಅವರ ಪಾರ್ಥಿವ ಶರೀರವನ್ನು ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಕಲ್ಪಿಸಿದೆ. ತಿಮ್ಮಕ್ಕನವರು ಸರ್ಕಾರದ ಆಸ್ತಿ. ಅವರು ಪರಿಸರಕ್ಕೆ ನೀಡಿದ ಕೊಡುಗೆ ಅಪಾರವಾಗಿದೆ. ಅದರಂತೆ ಸರ್ಕಾರ ಕೂಡ ಅವರಿಗೆ ಸಚಿವ ಸಂಪುಟದ ಸ್ಥಾನಮಾನ ನೀಡಿ ಗೌರವಿಸಿದೆ ಎಂದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ, ಸಿಪಿಐ ರೇವಣ್ಣ, ಸರ್ಕಾರಿ ವಿವಿಧ ಇಲಾಖೆ ಅಧಿಕಾರಿಗಳು, ಪುರಸಭಾ ಅಧ್ಯಕ್ಷರು ಮತ್ತು ಸದಸ್ಯರು, ವಿವಿಧ ಸಂಘ ಸಂಸ್ಥೆ ಪದಾಧಿಕಾರಿಗಳು, ಜನಪ್ರತಿನಿಧಿಗಳು ಅಗಲಿದ ತಿಮ್ಮಕ್ಕನವರಿಗೆ ಭಾವಪೂರ್ಣ ಶ್ರದ್ದಾಂಜಲಿ ಸಲ್ಲಿಸಿದ್ದಾರೆ. HCN ನ್ಯೂಸ್, ಬೇಲೂರು. ತೀವ್ರ ಉಸಿರಾಟ ಸಮಸ್ಯೆಯಿಂದ ಮಧ್ಯಾಹ್ನ 12 ಗಂಟೆಯಲ್ಲಿ ಇದಾಗಿದೆ ಸರ್. 11:30 ಆಶೀರ್ವಾದ ರಾಜ್ಯ ಮತ್ತು ದೇಶ ದುಃಖದಲ್ಲಿ ಇರುವಂತಹ ಒಂದು ದಿನ. ಕಾರಣ ಇಷ್ಟೇ, ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕನವರನ್ನು ಈ ನಾಡು ಇವತ್ತು ಕಳ್ಕೊಂಡಿದೆ. ಬಹುಶಃ ನಾವು ಅವ್ರನ್ನ ಭಾಳ ಹತ್ತಿರದಿಂದ ನೋಡಿದಂಥ ಸಂದರ್ಭ. ಸುಮಾರು 15-16 ವರ್ಷಗಳಿಂದ ನಿರಂತರವಾಗಿ ಅವರನ್ನು ನಾವು ನೋಡ್ತಾ ಬಂದಿದ್ದೇವೆ. ತಾಯಿ ಬಳ್ಳೂರು ಯಾವುದೇ ಅಪೇಕ್ಷೆ ಇಲ್ಲದೆ ಮಕ್ಕಳಿಲ್ಲಂಥ ಸಂದರ್ಭದಟ್ಟು ಘೋಷಣೆ ಮಾಡಿದ್ದು ಸಾಲುಮರದ ತಿಮ್ಮಕ್ಕ ಅಂತ ಹೆಸರು ಗಳಿಸಿ ಇವತ್ತು ಇಡೀ ವಿಶ್ವದ ಕೇವಲ ಈ ದೇಶ ರಾಜ್ಯ ಮಾತ್ರ ಅಲ್ಲ, ಈ ದೇಶ ಮಾತ್ರ ಅಲ್ಲ,
ಇಡೀ ವಿಶ್ವಾದ್ಯಂತ ಏನಾದ್ರು ಪರಿಸರ ಅಂತ ಏನಾದ್ರು ವಿಚಾರ ಬಂದರೆ ಸಾಲುಮರದ ತಿಮ್ಮಕ್ಕನ ಹೆಸರು ಅಜರಾಮರವಾಗಿ ಉಳಿಯುತ್ತೆ. ಕಾರಣ ಕೇವಲ ನಮ್ಮ ಮಕ್ಕಳಿಗೆ ಶಾಲಾ ಪಠ್ಯಪುಸ್ತಕದಲ್ಲಿ ಬೋಧಿಸ್ತದಲ್ಲ, ಅಮೇರಿಕಾದ ಮಕ್ಕಳು ಸಹ ಅದನ್ನು ಪಠ್ಯಪುಸ್ತಕದಲ್ಲಿ ಓದ್ತಕ್ಕಂಥ ಅವಕಾಶವನ್ನು ಒದಗಿ ಬಂದಿರತಕ್ಕಂಥ ಆ ಮಾತೆಯ ಒಂದು ಶೋಕಾಚರಣೆಯಲ್ಲಿದೆ. 4 ವರ್ಷದ ಸಾಲುಮರದ ತಿಮ್ಮಕ್ಕ ಎಂದೇ ಖ್ಯಾತಿ ಪಡೆದಿರ್ತಕ್ಕಂಥ ಅವರದ್ದು ಇಡೀ ರಾಜ್ಯವನ್ನು ಅಗಲಿದ್ದಾರೆ. ಪ್ರತಿಯೊಂದು ಮರಗಿಡಗಳು ಸಹ ಅವರ ಹೆಸರನ್ನು ಹೇಳ್ತಕ್ಕಂಥ ಇವತ್ತು ಸಂದೇಶ ಕೊಟ್ಟಿದ್ದಾರೆ. ಜೊತೆಯಲ್ಲಿ ಹಾಸನ ನಗರದ ಮಹಾವೀರ ವೃತ್ತದ ಬಳಿ ಇರುವ ಗುರುಭವನ ಪರಿಶೀಲಿಸಿ ಮಾಹಿತಿ ಪಡೆದ ನಂತರ ನವೀಕರಣಕ್ಕೆ ಅನುದಾನ ಒದಗಿಸಲಾಗುವುದೆಂದು ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ರಕಾಶ್ ತಿಳಿಸಿದರು. ಗುರುಭವನ ಸರಿಯಾದ ನಿರ್ವಹಣೆ ಇಲ್ಲದೆ ಹಲವಾರು ವರ್ಷಗಳಿಂದ ದುರಸ್ತಿಯಲ್ಲಿದ್ದ ಜಿಲ್ಲಾ ಗುರುಭವನವನ್ನು ಶಾಸಕರ ಅನುದಾನದಲ್ಲಿ ಪುನರ್ ನವೀಕರಣ ಮಾಡುವಂತೆ ಹಾಸನ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಜಿಲ್ಲಾಧ್ಯಕ್ಷೆ ಚೈತ್ರ ನಾಯಕರಹಳ್ಳಿಯವರ ನೇತೃತ್ವದಲ್ಲಿ ಶಾಸಕ ಸ್ವರೂಪ್ರಕಾಶ್ ಅವರನ್ನು ಮನವಿ ಮಾಡಲಾಗಿತ್ತು. ಜಿಲ್ಲಾ ಶಿಕ್ಷಕರ ಸಂಘದ ಮನವಿ ಹಿನ್ನೆಲೆ ಶನಿವಾರದಂದು ಶಾಸಕರು ಜಿಲ್ಲಾ ಗುರುಭವನಕ್ಕೆ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಂತರ ಶಾಸಕರ ಅನುದಾನದಲ್ಲಿ 40 ಲಕ್ಷ ರೂಪಾಯಿಗಳ ಅನುದಾನವನ್ನು ನೀಡಿ ಸುಸಜ್ಜಿತ ಗುರುಭವನವನ್ನು ನವೀಕರಣ ಮಾಡಲಾಗುವುದು. ಧ್ವನಿವರ್ಧಕ ವ್ಯವಸ್ಥೆ, ಶೌಚಾಲಯ, ಪರಸ್ಥಳಗಳಿಂದ ಹಾಸನಕ್ಕೆ ಬರೋ ಶಿಕ್ಷಕರಿಗೆ ಉಳಿದುಕೊಳ್ಳಲು ರೂಮ್, ಹಾಸಿಗೆ ವ್ಯವಸ್ಥೆ, ಫ್ಯಾನ್, ಲೈಟಿಂಗ್ ವ್ಯವಸ್ಥೆ, ಮೇಲ್ಛಾವಣಿಯಲ್ಲಿ ಮಳೆಗಾಲದಲ್ಲಿ ನೀರು ಸೋರದಂತೆ ಶೀಟ್ ಹಾಕೋದು, ಶಿಕ್ಷಕರ ಮಕ್ಕಳಿಗೆ ಮದುವೆ, ಇತರೆ ಕಾರ್ಯಕ್ರಮಕ್ಕೆ ಅನುಕೂಲವಾಗುವಂತೆ ವ್ಯವಸ್ಥೆ, ಗುರುಭವನಕ್ಕೆ ಖಾಯಂ ಸಿಬ್ಬಂದಿ ನೇಮಕ ಮುಂತಾದ ವ್ಯವಸ್ಥೆ ಮಾಡಲಾಗುವುದೆಂದು ಶಾಸಕರಾದ ಸ್ವರೂಪ್ರಕಾಶ್ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಬಲರಾಮ್, ಕ್ಷೇತ್ರ ಶಿಕ್ಷಣಾಧಿಕಾರಿ ರಂಗನಾಥ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಾಜಿ ಗೌರವಾಧ್ಯಕ್ಷ ರವಿ ನಾಕಲ್ಗೂಡು, ಜಿಲ್ಲಾಧ್ಯಕ್ಷೆ ಚೈತ್ರ ನಾಯಕರಹಳ್ಳಿ, ಜಿಲ್ಲಾ ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಬಸವರಾಜ್, ಜಿಲ್ಲಾ ಉಪಾಧ್ಯಕ್ಷ ಗುಡುಗನಹಳ್ಳಿ ಮಂಜುನಾಥ್, ಜಿಲ್ಲಾ ಕ್ರೀಡಾ ಕಾರ್ಯದರ್ಶಿ ಬಿಕೆ ರವೀಂದ್ರ, ಸಕಲೇಶಪುರ ತಾಲೂಕು ಕಾರ್ಯದರ್ಶಿ ಹಾಗೂ ನೌಕರರ ಸಂಘದ ಖಜಾಂಚಿ ದೊರೇಶ್ ಎಂಎಸ್, ಸರ್ಕಾರಿ ನೌಕರರ ಸಂಘದ ನಿರ್ದೇಶಕ ಗೌಡ ಲೋಹಿತ್ ಜವರಪ್ಪ, ಕಸಾಪ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ಡಾ ನಾಯಕರಹಳ್ಳಿ ಮಂಜೇಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು. HCI ನ್ಯೂಸ್ ಹಾಸನ್. ಬಿದ್ದಿತ್ತು. ಇವತ್ತೊಂದು ತಾವೆಲ್ಲ ಒಂದೊಂದು ಗುರುಭವನ ಒಂದು ಮುಗಿಸ್ಬೇಕು, ಒಂದೊಂದು ಕೆಲಸ ಕಾಮಗಾರಿಗಳು ಮುಗಿಬೇಕು. ಎಲ್ಲ ಶಿಕ್ಷಕರು ಬೇರೆ ಬೇರೆ ಕಡೆ ಹೋಗಿ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಇಲ್ಲೇ ತರಬೇತಿ ಇರ್ಬೋದು, ಅವ್ರಿಗೆ ಒಂದು ಎಲ್ಲ ಒಂದು ಇದನ್ನ ಪ್ರತಿಯೊಂದು ಕಾರ್ಯಕ್ರಮ ಕೂಡ ಇಲ್ಲಿ ಆಗ್ಬೇಕು ಅಂತ ತಾವೇನು ಮನವಿ ಮಾಡಿದ್ರ ಆ ಮನವಿ ಮೇರೆಗೆ ನಾವು ಕೂಡ ಇವತ್ತು ಬಂದಿದ್ದೀವಿ. ಖಂಡಿತ ಬಹಳ ಬೇಜಾರಿನ ಸಂಗತಿ. ಯಾಕೆಂದ್ರೆ ಹಲವಾರು ವರ್ಷಗಳಿಂದ ಇಂಥ ಒಂದು ನಗರ ಮಧ್ಯಭಾಗದಲ್ಲಿರುವಂತಹ ಒಂದು ಇದನ್ನ ಹಿಂದೆ ಪುಣ್ಯಾತ್ಮರು ಎಲ್ಲರೂ ಕೂಡ ಸೇರಿ ಒಂದು ಹಂತಕ್ಕೆ ತಂದಿದ್ದಾರೆ. ಆದ್ರೆ ಸಂಪೂರ್ಣವಾಗಿ ಪೂರ್ಣಗೊಂಡಿಲ್ಲ. ಇದನ್ನ ಏನು ಈಗ ನಮ್ಮ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಈಗ ಮಾಹಿತಿ ಹಕ್ಕು ಕಾಯ್ದೆಯಡಿ ಅರ್ಜಿಗಳ ವಿಲೇವಾರಿಯಲ್ಲಿ ಹಾಸನ ಜಿಲ್ಲೆ ರಾಜ್ಯದಲ್ಲಿ 4ನೇ ಸ್ಥಾನ ಪಡೆಯುವಲ್ಲಿ ಯಶಸ್ವಿಯಾಗಿದ್ದು, ಜಿಲ್ಲೆಯಲ್ಲಿ ಆರ್ಟಿಐಗೆ ಉತ್ತಮ ಸ್ಪಂದನೆ ಸಿಕ್ಕಿದೆ ಎಂದು ಮಾಹಿತಿ ಆಯುಕ್ತ ರುದ್ರಣ್ಣ ಹರ್ತಿಕೋಟೆ ತಿಳಿಸಿದರು. ಹಾಸನ ಜಿಲ್ಲಾ ಪಂಚಾಯಿತಿ ಹೇಮಾವತಿ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆರ್ಟಿಐ ಜಾರಿಗೆ ಬಂದ ನಂತರ ಹಾಸನ ಜಿಲ್ಲೆಯಲ್ಲಿ 7335 ಅರ್ಜಿಗಳು ಸಲ್ಲಿಕೆಯಾಗಿದ್ದು, 7142 ಅರ್ಜಿಗಳನ್ನು ವಿಲೇವಾರಿ ಮಾಡಲಾಗಿದೆ. 7295 ಅರ್ಜಿದಾರರು ನೀಡಿದ ಮಾಹಿತಿಯಿಂದ ತೃಪ್ತರಾಗಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಕಳೆದ 20 ವರ್ಷಗಳಲ್ಲಿ ಮಾಹಿತಿ ನೀಡದೆ ಅಧಿಕಾರಿಗಳು 10.13 ಕೋಟಿ ರೂಪಾಯಿ ದಂಡಕ್ಕೆ ಒಳಗಾಗಿದ್ದು, 2.07 ಕೋಟಿ ರೂಪಾಯಿ ಮಾತ್ರ ವಸೂಲಾಗಿದೆ. ಹಾಸನದಲ್ಲಿ ಮಾಹಿತಿ ನೀಡಿದ 217 ಅಧಿಕಾರಿಗಳಿಗೆ 17.09 ಲಕ್ಷ ರೂಪಾಯಿ ದಂಡ ವಿಧಿಸಿದ್ರು, 4.4 ಲಕ್ಷ ರೂಪಾಯಿ ಮಾತ್ರ ವಸೂಲಾಗಿದೆ ಎಂದು ಆಯುಕ್ತರು ಮಾಹಿತಿ ನೀಡಿದರು. ರಾಜ್ಯದಲ್ಲಿ ತಾವು ಅಧಿಕಾರ ಸ್ವೀಕರಿಸಿದಾಗ 55,498 ಅರ್ಜಿಗಳು ಬಾಕಿ ಇದ್ರೆ ಈಗ 35,344ಕ್ಕೆ ಇಳಿಕೆಯಾಗಿದೆ. ಬಾಕಿ ಅರ್ಜಿಗಳನ್ನು ಶೀಘ್ರ ವಿಲೇವಾರಿ ಮಾಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದರು. ಪ್ರಜಾಪ್ರಭುತ್ವ ಬಲಪಡಿಸುವ ಉದ್ದೇಶದಿಂದ ಆರ್ಟಿಐ ಜಾಗೃತಿ ಕಾರ್ಯಾಗಾರಗಳನ್ನು ಎಲ್ಲ ಜಿಲ್ಲೆಗಳಲ್ಲಿ ಹಮ್ಮಿಕೊಳ್ಳಲಾಗುತ್ತಿದ್ದು, ಇದುವರೆಗೂ 14 ಜಿಲ್ಲೆಗಳಲ್ಲಿ ಯಶಸ್ವಿಯಾಗಿ ನಡೆಸಲಾಗಿದೆ ಎಂದು ವಿವರಿಸಿದರು. ಕೆಪಿಎಸ್ಸಿ ಪರೀಕ್ಷೆಗಳಲ್ಲೂ ಆರ್ಟಿಐ ವಿಷಯ ಸೇರಬೇಕೆಂಬ ಶಿಫಾರಸು ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. ಜಿಲ್ಲಾ ಮಟ್ಟದ ಕೆಡಿಪಿ ಸಭೆಗಳಲ್ಲೂ ಆರ್ಟಿಐ ಅರ್ಜಿಗಳ ವಿಲೇವಾರಿ ಕುರಿತು ಚರ್ಚೆ ಮಾಡಲು ಸೂಚಿಸಲಾಗಿದೆ ಎಂದು ಹೇಳಿದರು. ರಾಜ್ಯದಲ್ಲಿ ರಾಜಶೇಖರ್, ಕಿತ್ತೂರು ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಅತಿ ಹೆಚ್ಚು 28,000 ಬಾಕಿ ಪ್ರಕರಣಗಳಿರುವುದನ್ನು ಅವರು ಹಂಚಿಕೊಂಡರು. ಅಧಿಕಾರಿಗಳು ನಿಗದಿತ ಅವಧಿಯಲ್ಲಿ ಮಾಹಿತಿ ನೀಡಿದರೆ ದುರುಪಯೋಗದ ಅವಕಾಶ ಕಡಿಮೆಯಾಗುತ್ತದೆ. ಅನಾವಶ್ಯಕವಾಗಿ ಅರ್ಜಿಗಳನ್ನು ಸಲ್ಲಿಸಿ ಅಧಿಕಾರಿಗಳಿಗೆ ತೊಂದರೆ ಕೊಡುತ್ತಿದ್ದ 28 ಮಂದಿಯನ್ನ ಬ್ಲಾಕ್ ಲಿಸ್ಟ್ಗೆ ಸೇರಿಸಲಾಗಿದೆ ಎಂದರು. ಇದೇ ವೇಳೆ ಅಪರ ಜಿಲ್ಲಾಧಿಕಾರಿ ಮಂಜುನಾಥ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ವೆಂಕಟೇಶ್ ನಾಯ್ಡು ಇತರರು ಉಪಸ್ಥಿತರಿದ್ದರು. HCI ನ್ಯೂಸ್ ಹಾಸನ್. ಕೆಲವೊಂದು ಅಪ್ಲಿಕೇಶನ್ಸ್ ಅರ್ಜಿಗಳು ಏನು ಮಾಡ್ತಾರೆ, ಅವಾಗಲೇ ನಾನು ಹೇಳ್ತಿದ್ದೆ, ಇಲ್ಲಿ ಪ್ರಥಮ ಮೇಲ್ಮನವಿ ಮಾತ್ರ ಬರ್ತಾರೆ. ಅವರು ಒಂದು ಸಾರ್ವಜನಿಕ ಅಧಿಕಾರಿಗೆ ಆಗ್ತಾರೆ, ಮಾಹಿತಿ ಅಧಿಕಾರಿಗೆ, ಮತ್ತು ಪ್ರಥಮ ಸೆಕೆಂಡ್ ಅಪೀಲ್ ಕಮಿಷನ್ಗೆ ಬರೋದೇ ಇಲ್ಲ. ಕಮಿಷನ್ಗೆ ಬಂದಿಲ್ಲ ಅಂದರೆ ನಾವು ಅದನ್ನ ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಅವರು ಎಷ್ಟು ಹಾಕಿದ್ದಾರೆ, ಏನು ಹಾಕಿದ್ದಾರೆ ನಮ್ಗೆ ಗೊತ್ತಾಗೋದಿಲ್ಲ. ಕಮಿಷನಲ್ಲೇ ಸಾವಿರಾರು ನೂರಾರು ಅರ್ಜಿಗಳಾಕಿದಾಗ
ನಾವು ಆವಾಗ ಅದನ್ನ ಕನ್ಸಿಡರ್ ಮಾಡ್ಬೋದು. ಇದು ಸಾರ್ವಜನಿಕ ಹಿತಾಸಕ್ತಿ ಇವರು ಕಾಪಾಡೋದ್ರಲ್ಲಿ ಎಷ್ಟು ಹಿತಾಸಕ್ತಿ ಇದೆ ಅಂದರೆ ಹೆಂಗೆ ಕಾಪಾಡ್ತಿದ್ದಾರೆ, ಇಷ್ಟು ಅರ್ಜಿಗಳು ಹಾಕುವಾಗ ಏನಿದೆ, ಅಟ್ಲೀಸ್ಟ್ ಒಂದು 30% ಆದರೂ ಸಾರ್ವಜನಿಕ ಹಿತಾಸಕ್ತಿನ ಕಾಪಾಡಿದ್ದಾರೆ ಇವರು ಅಂತ ಒಂದು ಕ್ವಶನ್ ಬಂದಾಗ ತುಂಬ ಹೈಕೋರ್ಟ್ಸು ಎಲ್ಲ ಕನ್ಸಿಡರ್ ಮಾಡಿ, ಹೈಕೋರ್ಟ್ಸು ಮತ್ತು ಸುಪ್ರೀಂ ಕೋರ್ಟ್ಸು ಮತ್ತು ಇದು CIC ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನರು ಕೂಡ ಇದ್ರ ಬಗ್ಗೆ ಬ್ಲ್ಯಾಕ್ ಲಿಸ್ಟ್ ಅಂತ ಮಾಡಿದ್ದಾರೆ. ಬಟ್ ವೈಯಕ್ತಿಕವಾಗಿ ನಾನು ಆವಾಗಲೂ ಹೇಳಿದೆ, ಬ್ಲ್ಯಾಕ್ ಲಿಸ್ಟ್ ಈಸ್ ನಾಟ್ ಇನ್ ಮೈ ಫೇವರ್. ಬಿಕಾಸ್ ಇದು ಫಂಡಮೆಂಟಲ್ ರೈಟು, ಮಾಹಿತಿ ಹಕ್ಕು ಅನ್ನೋದು ಫಂಡಮೆಂಟಲ್ ರೈಟು, ಮೂಲಭೂತ ಹಕ್ಕು ನಮಗೆಲ್ಲರಿಗೂ ಸರ್ಕಾರ ಸಂವಿಧಾನ ಕೊಟ್ಟಿರೋದು. HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ವರ್ಷಗಳ ಬೇಡಿಕೆಯಾಗಿದ್ದ ಮೇಕೆದಾಟು ಯೋಜನೆ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ನಡೆದ ವಿಚಾರಣೆಯಲ್ಲಿ ದೊಡ್ಡ ಗೆಲುವು ಸಿಕ್ಕಿದ ಹಿನ್ನೆಲೆ ಹಾಸನ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಎದುರು BM ರಸ್ತೆ ಬಳಿ ಜಿಲ್ಲಾ ಪಕ್ಷದಿಂದ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ನಡೆಸಿದರು. ಇದೇ ವೇಳೆ ಕಾಂಗ್ರೆಸ್ ಮುಖಂಡರಾದ ಹಾಸನ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ ಮತ್ತು ಮುಖಂಡ HK ಮಹೇಶ್ ಮಾಧ್ಯಮದೊಂದಿಗೆ ಮಾತನಾಡಿ, ಕರ್ನಾಟಕ ಸರ್ಕಾರಕ್ಕೆ ಮೇಕೆದಾಟು ಯೋಜನೆ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ದೊಡ್ಡ ಗೆಲುವು ಸಿಕ್ಕಿದೆ. ಯೋಜನೆಗೆ 7 ವರ್ಷಗಳಿಂದ ಅಡ್ಡಗಾಲು ಹಾಕುತ್ತಾ ಬರುತ್ತಿದ್ದ ತಮಿಳುನಾಡಿಗೆ ಮುಖಭಂಗವಾಗಿದೆ. ಯೋಜನೆ ವಿರೋಧಿಸಿ ತಮಿಳುನಾಡು ಸಲ್ಲಿಸಿದ್ದ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಇದರೊಂದಿಗೆ ಯೋಜನೆ ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಕರ್ನಾಟಕಕ್ಕೆ ಮೊದಲ ಜಯ ಸಿಕ್ಕಿದಂತಾಗಿದೆ ಎಂದರು. ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿತ್ತು. ಇದೀಗ ಈ ಅರ್ಜಿಯನ್ನು ವಜಾಗೊಳಿಸಿದ ಹಿನ್ನೆಲೆ ಯೋಜನೆಗೆ ಮುಂದುವರಿಯಲು ಕರ್ನಾಟಕಕ್ಕೆ ಹಸಿರು ನಿಶಾನೆ ಸಿಕ್ಕಂತಾಗಿದೆ. ಮೇಕೆದಾಟು ಯೋಜನೆ ಪ್ರಶ್ನಿಸಿ ತಮಿಳುನಾಡು ಸಲ್ಲಿಸಿದ್ದ ಅರ್ಜಿ ಬಗ್ಗೆ ವಿಚಾರಣೆ ಸಲ್ಲಿಸಿದ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ BR ಗವಾಯಿ ಅವರಿದ್ದ ಪೀಠ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡೋದಿಲ್ಲ. ಮೇಕೆದಾಟು ಯೋಜನೆಯು ಇನ್ನೂ ಆರಂಭಿಕ ಹಂತದಲ್ಲಿದ್ದು ಯಾವುದೇ ನಿರ್ಮಾಣ ಕಾರ್ಯ ಪ್ರಾರಂಭವಾಗಿಲ್ಲ. ಈ ಯೋಜನೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ಕೇಂದ್ರ ಜಲ ಆಯೋಗದಂತಹ ತಜ್ಞ ಸಂಸ್ಥೆಗಳ ಪರಿಶೀಲನೆಯಲ್ಲಿದೆ. ಹೀಗಾಗಿ ಮಧ್ಯಪ್ರವೇಶ ಮಾಡಲ್ಲ ಎಂದು ಹೇಳಿದೆ. ಈ ಹಂತದಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಅಂಗೀಕರಿಸಿದ ಆದೇಶದ ಪ್ರಕಾರ ಮಾಡಲಾಗುತ್ತಿರುವುದು ಕೇವಲ ವಿಸ್ತೃತ ಯೋಜನಾ ವರದಿ ತಯಾರಿಕೆ ಅಷ್ಟೇ ಆಗಿದೆ. ಅದು ತಮಿಳುನಾಡಿನ ಆಕ್ಷೇಪಣೆಗಳನ್ನು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ಕಾವೇರಿ ನೀರು ನಿಯಂತ್ರಣ ಸಮಿತಿ ತಜ್ಞರನ್ನ ಪರಿಗಣಿಸಿದ ನಂತರ DPR ಸಿದ್ದಪಡಿಸಲಾಗುತ್ತಿದೆ. DPR ಪರಿಗಣಿಸಲು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ಕಾವೇರಿ ನೀರು ನಿಯಂತ್ರಣ ಸಮಿತಿಗಳ ಪೂರ್ವಾನುಮೋದನೆಯು ಪೂರ್ವಾಪೇಕ್ಷಿತವಾಗಿರುತ್ತದೆ ಎಂಬುದನ್ನು ಗಮನಿಸಬೇಕು. ಆ ವಿಷಯದ ದೃಷ್ಟಿಯಿಂದ ಪ್ರಸ್ತುತ ತಮಿಳುನಾಡಿನ ಅರ್ಜಿಯು ಅಪ್ರಸ್ತುತವಾಗಿದೆ ಎಂದು ನಾವು ಭಾವಿಸುತ್ತೇವೆ ಎಂದು ನ್ಯಾಯಪೀಠ ಹೇಳಿದೆ. ಇದೇ ವೇಳೆ ಕಾಂಗ್ರೆಸ್ ಮುಖಂಡರಾದ ರಘು ದಾಸರಕೊಪ್ಲು, ರಂಗಸ್ವಾಮಿ ಬನವಾಸೆ, ವೆಂಕಟೇಗೌಡ, ಆರಿಫ್ ಇತರರು ಉಪಸ್ಥಿತರಿದ್ದರು. HCI ನ್ಯೂಸ್ ಹಾಸನ್. 2023ನೇ ಇಸ್ವಿ ಸೆಪ್ಟೆಂಬರ್ 19ನೇ ತಾರೀಕು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವರು ಮೇಕೆದಾಟು ಯೋಜನೆಯನ್ನ ಕೈಗೊಳ್ಳಬೇಕನ್ನೋ ತೀರ್ಮಾನವನ್ನ ಮಾಡಿದ್ರು. ಆ ಪ್ರಕಾರ ಮೇಕೆದಾಟುವಿಂದ ರಾಮನಗರದವರೆಗೆ ಒಂದು ಬೃಹತ್ ಯೋಜನೆಯನ್ನು ಹಾಕೊಂಡು ಕಾಲ್ನಡಿಗೆ ಮೂಲಕ ಬರಬೇಕಂತೇಳಿ ರಾಜ್ಯಾದ್ಯಂತ ಕರೆ ಕೊಟ್ಟಿದ್ರು. ಆ ಒಂದು ಮೇಕೆದಾಟು ಸ್ಥಳದಲ್ಲಿ ಒಂದು ಜಲಾಶಯವನ್ನು ನಿರ್ಮಾಣ ಮಾಡಿ ತಮಿಳುನಾಡಿಗೆ ಏನು ಕರ್ನಾಟಕ ಸರ್ಕಾರ ಕೊಡಬೇಕಾಗಿತ್ತು. ನಮ್ಮ ಪಕ್ಷದ ವತಿಯಿಂದ ಈಗಾಗಲೇ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಕ್ ಮುಂಚೆನೆ ಬೆಂಗಳೂರು ನಗರಕ್ಕೆ ಕುಡಿಯುವ ನೀರಿಗಾಗಿ ಹಾಗೂ ಆ ಸುತ್ತಮುತ್ತಲ ರೈತರಿಗೋಸ್ಕರ ಮೇಕೆದಾಟನ್ನ ಅಣೆಕಟ್ಟನ್ನ ಕಟ್ಟಿ ನಾವು ನೀರನ್ನ ಕೊಡಬೇಕು ಅಂತೇಳಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು, ಅವರ ನೇತೃತ್ವದಲ್ಲಿ ವಿರೋಧ ಪಕ್ಷ ನಾಯಕರಾದಂಥ ಸಿದ್ದರಾಮಯ್ಯನವರು ಎಲ್ಲರೂ ಸೇರಿ ಹೋರಾಟವನ್ನ ಮಾಡಿದ್ದು. ಬೇಲೂರಿನ ಪೂರ್ಣಪ್ರಜ್ಞಾ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳ ಸೃಜನಶೀಲತೆ ಮತ್ತು ಪ್ರತಿಭೆಯನ್ನು ಹೊರಹಾಕುವ ಉದ್ದೇಶದಿಂದ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಬೇಲೂರು ಪಟ್ಟಣದ ಪೂರ್ಣ ಪ್ರಜ್ಞಾ ಶಾಲೆಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ವಿಜ್ಞಾನ, ಕಲಾ, ಕೃಷಿ, ಪರಿಸರ ಸಂರಕ್ಷಣೆ, ಸಾಂಪ್ರದಾಯಿಕ ವಸ್ತುಗಳು ಸೇರಿದಂತೆ ವಿವಿಧ ವಿಷಯಾಧಾರಿತ ಮಾದರಿಗಳನ್ನು ಪ್ರದರ್ಶಿಸಿದರು. ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ BB ಶಿವರಾಜ್ ಮಾತನಾಡಿ, ಶಿಕ್ಷಣದ ಜೊತೆಗೆ ವೈಜ್ಞಾನಿಕವಾಗಿಯೂ ವಿದ್ಯಾರ್ಥಿಗಳು ಮುಂದುವರಿಯಬೇಕು. ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ತಮ್ಮ ಬುದ್ಧಿಮಟ್ಟವನ್ನು ಹೆಚ್ಚಿಸಿಕೊಳ್ಳಲು ಇಂತಹ ವಿಜ್ಞಾನ ವಸ್ತು ಪ್ರದರ್ಶನ ಹೆಚ್ಚು ಒತ್ತು ಕೊಡುತ್ತಿದೆ. ಅದರಲ್ಲೂ ಈ ಶಾಲೆಯ 4ನೇ ತರಗತಿಯ ವಿದ್ಯಾರ್ಥಿ ರಾಮಮಂದಿರ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿದೆ. ಹಾಗೆ ರೈತ ಬೆಳೆದ ಅನ್ನವನ್ನು ನಾವು ಅನಗತ್ಯವಾಗಿ ಚೆಲ್ಲುತ್ತಿದ್ದು ಅದನ್ನು ಹೇಗೆ ಉಳಿಸಬೇಕೆಂದು ತೋರಿಸಿಕೊಟ್ಟಿದ್ದಾರೆ. ಇದು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವ ಕೆಲಸವಾಗುತ್ತಿದೆ. ಇತ್ತೀಚಿನ ದಿನ ಆರೋಗ್ಯ ಕಾಪಾಡಿಕೊಳ್ಳುವುದು ಅತಿ ಮುಖ್ಯ. ಅದರ ಬಗ್ಗೆ ಕೂಡ ವಿದ್ಯಾರ್ಥಿಗಳು ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದ್ದಾರೆ. ಪ್ರಾಚೀನ ಹಳೆಯ ಕರಕುಶಲ ವಸ್ತುಗಳನ್ನು ಮತ್ತೊಮ್ಮೆ ಪರಿಚಯಿಸಿದ ಇಲ್ಲಿಯ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸಿದರು.
ಸರ್ಕಾರಿ ವೈದ್ಯಾಧಿಕಾರಿ ಡಾ ಸತೀಶ್ ಮಾತನಾಡಿ, ಇಂದು ನಮ್ಮನ್ನಗಲಿದ ಹಿರಿಯ ಜೀವ ಸಾಲುಮರದ ತಿಮ್ಮಕ್ಕ ಅವರಿಗೆ ಭಕ್ತಿಪೂರ್ವಕ ನಮನ ಸಲ್ಲಿಸುತ್ತಾ ಇತ್ತೀಚಿನ ದಿನಗಳಲ್ಲಿ ಯುವಜನಾಂಗ ಮೊಬೈಲ್ ಹಾವಳಿಯಿಂದ ತಮ್ಮ ಹಳೆ ಜೀವನ ಶೈಲಿಯಲ್ಲಿ ಸಂಸ್ಕೃತಿ ಸಂಸ್ಕಾರ ಮರೆಯುತ್ತಿರೋ ಕಾಲಘಟ್ಟದಲ್ಲಿ ಪೂರ್ಣಪ್ರಜ್ಞ ವಿದ್ಯಾಸಂಸ್ಥೆಯು ವಿಶೇಷವಾಗಿ ವಸ್ತು ಪ್ರದರ್ಶನ ಏರ್ಪಡಿಸುವ ಮೂಲಕ ತಮ್ಮಲ್ಲಿರುವ ನೈಜ ಪ್ರತಿಭೆಯನ್ನು ತೋರಿಸುತ್ತಿರೋ ಜೊತೆಗೆ ಇದರಲ್ಲಿ ಪೋಷಕರ ಪಾತ್ರ ಹಿರಿದಾಗಿದ್ದು ಅವರ ಸಹಕಾರ ಹಾಗೂ ಶಿಕ್ಷಕರ ಸಹಕಾರದಿಂದ ಎಲ್ಲಾ ವಿದ್ಯಾರ್ಥಿಗಳು ತಮ್ಮಲ್ಲಿರುವ ನೈಜ ಪ್ರತಿಭೆಯನ್ನ ಪ್ರದರ್ಶನಕ್ಕಿಟ್ಟಿದ್ದಾರೆ ಎಂದು ಶ್ಲಾಘಿಸಿದರು. ಶಾಲೆಯ ಪ್ರಾಂಶುಪಾಲ ಪ್ರಶಾಂತ್ ಮಾತನಾಡಿ, ಇಂತಹ ಕಾರ್ಯಕ್ರಮಗಳು ಮಕ್ಕಳಲ್ಲಿ ಸಂಶೋಧನಾ ಮನೋಭಾವ ಮತ್ತು ನೈಪುಣ್ಯವನ್ನು ವೃದ್ಧಿಸಲು ಬಹಳ ಸಹಕಾರಿಯಾಗುತ್ತದೆ. ಇಂದಿನ ವಿದ್ಯಾರ್ಥಿಗಳೇ ಮುಂದಿನ ಉತ್ತಮ ಪ್ರಜೆಗಳು. ಅವರಲ್ಲಿರುವ ಪ್ರತಿಭೆಗಳನ್ನು ತೋರಿಸಲು ಇದೊಂದು ಉತ್ತಮ ಅವಕಾಶ. ನಮ್ಮಲ್ಲಿ ಪ್ರತಿ 2 ವರ್ಷಕ್ಕೊಮ್ಮೆ ಈ ವಿಜ್ಞಾನ ಮತ್ತು ಕಲೆ ಪ್ರದರ್ಶನ ಏರ್ಪಡಿಸುತ್ತಿದ್ದೇವೆ. ಅದರಲ್ಲಿ 1 ವರ್ಷ ಮಕ್ಕಳ ಸಂತೆ ಮಾಡ್ತೇವೆ. ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಬದಲಾವಣೆ ಮಾಡಿಕೊಳ್ಳಲು ಇದೊಂದು ಉತ್ತಮ ಅವಕಾಶ. ಇತ್ತೀಚಿನ ವಿದ್ಯಮಾನದಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ನಿಸರ್ಗ ಹಾಳಾಗುತ್ತಿದ್ದು, ಪರಿಸರ ಉಳಿಸಿ ಬೆಳೆಸುವ ಉದ್ದೇಶದಿಂದ ಇಂತಹ ಕಾರ್ಯಕ್ರಮಗಳು ಹೆಚ್ಚು ಮೂಡಿಬಂದಾಗ ಅವರಲ್ಲಿ ವಿಜ್ಞಾನದ ಅರಿವು ಮೂಡುತ್ತದೆ. ಇದಕ್ಕೆ ಪೋಷಕರ ಸಹಕಾರ ಅತಿ ಮುಖ್ಯ ಎಂದರು. ಈ ವೇಳೆ ವಿದ್ಯಾರ್ಥಿಗಳ ಕಲ್ಪನೆ ಮತ್ತು ಕೌಶಲ್ಯಗಳನ್ನು ಗುರುತಿಸಿದ ಶಿಕ್ಷಕರು ಮತ್ತು ಪೋಷಕರು ಅವರ ಪ್ರಯತ್ನವನ್ನ ಶ್ಲಾಘಿಸಿದರು. ಪ್ರದರ್ಶನವನ್ನ ಸ್ಥಳೀಯರು, ಪೋಷಕರು ಹಾಗೂ ಶಿಕ್ಷಕ ವರ್ಗ ಸಮೂಹವಾಗಿ ವೀಕ್ಷಿಸಿ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ನೀಡಿದರು. ಈ ಸಂದರ್ಭದಲ್ಲಿ ವಿದ್ಯಾಸಂಸ್ಥೆಯ ಜಂಟಿ ಕಾರ್ಯದರ್ಶಿ ಅನಂತಸ್ವಾಮಿ, ಮುಖ್ಯ ಶಿಕ್ಷಕಿ ಶ್ರೀನಿಧಿ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ದೊಡ್ಡ ನಷ್ಟ ಆಗಿದೆ, ತುಂಬಲಾರದ ನಷ್ಟ ಅಂತ ಹೇಳ್ಬೋದು. ಯಾಕೆಂತಂದರೆ ಅವರು 8,000ಕ್ಕಿಂತ ಅಧಿಕ ಮರಗಳನ್ನ ಅವರು ನೆಟ್ಟಿದ್ದಾರೆ. ಒಂದೊಂದು ಮರಕ್ಕೂ ಈಗ 1 ಕೋಟಿ ಬೆಲೆಯನ್ನು ಕಟ್ಟಕ್ಕಾಗಲ್ಲ. ಅದರಿಂದ ಅವರ ನೆನಪಿನಲ್ಲಿ ನಾವು ಇವತ್ತು ಅವರ ಕಾರ್ಯನ ನಾವು ಮುಂದುವರಿಸಿಕೊಂಡು ಹೋಗಬೇಕು. ಇನ್ನೊಂದೇನೆಂದರೆ ಇವತ್ತಿನ ದಿನ ಪೂರ್ಣಪ್ರಜ್ಞ ಶಾಲೆಯಿಂದ ವಿಜ್ಞಾನ ಮತ್ತು ಆರ್ಟ್ ಎಕ್ಸಿಬಿಷನ್ ಅಂತ ಒಂದು ಏರ್ಪಡಿಸಿದ್ದಾರೆ. ಬಹುಶಃ ಅದು LKG ಇಂದ ಹಿಡಿದು 10ನೇ ತರಗತಿವರೆಗೂ ಎಲ್ಲ ವಿದ್ಯಾರ್ಥಿಗಳು ತುಂಬ ಕಷ್ಟಪಟ್ಟು ಮಾಡಿದ. ನಮಗೆ ನೋಡಕ್ಕೆ ಒಂದು ಅರ್ಧ ಗಂಟೆ ಮೇಕೆದಾಟು ಯೋಜನೆಗೆ ಸಂಬಂಧಿಸಿದ ಪ್ರಕರಣದಲ್ಲಿ ಕರ್ನಾಟಕದ ಪರವಾಗಿ ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ತೀರ್ಪು ಬಂದಿದ್ದು, ಇದು ರಾಜ್ಯ ಸರ್ಕಾರಕ್ಕೆ ದೊರೆತ ಜಯವಾಗಿದೆ ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯ ಎಂ.ಎ. ಗೋಪಾಲಸ್ವಾಮಿ ತಿಳಿಸಿದರು. ಚನ್ನರಾಯಪಟ್ಟಣದ ನಾಲ್ವಡಿ ಕೃಷ್ಣದೇವರಾಜ ಒಡೆಯರ್ ವೃತ್ತದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಜಿ ಶಾಸಕರು, ಮೇಕೆದಾಟು ಯೋಜನೆ ವಿಚಾರದಲ್ಲಿ ತಮಿಳುನಾಡು ಸರ್ಕಾರ ಸಲ್ಲಿಸಿದ್ದ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸತತ ಹೋರಾಟ, ನೀರಿನ ಉಳಿವಿಗಾಗಿ ಹಮ್ಮಿಕೊಂಡಿದ್ದ ಪಾದಯಾತ್ರೆ ಎಲ್ಲವೂ ಇಂದು ಸಾರ್ಥಕವಾಗಿದೆ ಎಂದರು. ಮದ್ರಾಸ್ ಒಪ್ಪಂದದ ಪ್ರಕಾರ ಕಾವೇರಿ ನದಿ ನೀರಿನ ಮೂಲದಲ್ಲಿ 419 ಟಿಎಂಸಿ ನೀರಿನ ಪೈಕಿ ತಮಿಳುನಾಡಿಗೆ 284 ಟಿಎಂಸಿ ನೀರು ಹಾಗೂ ಕೇರಳಕ್ಕೆ 36 ಟಿಎಂಸಿ ನೀರಿನ ಹಂಚಿಕೆಯಾಗಿತ್ತು. ಆದರೆ ಅಭಿವೃದ್ಧಿ ಹೊಂದುತ್ತಿರುವ ಬೆಂಗಳೂರು ನಗರ ಸೇರಿದಂತೆ ರಾಜ್ಯದ ರೈತರಿಗೆ ನೀರಾವರಿ ಒದಗಿಸಲು ಕುಡಿಯುವ ನೀರಿಗಾಗಿ ಮಳೆಗಾಲದಲ್ಲಿ ನದಿ ಮೂಲದಿಂದ ಹೋಗುವ ಹೆಚ್ಚುವರಿ ನೀರನ್ನು ತಡೆದು ನಮ್ಮ ರಾಜ್ಯಕ್ಕೆ ಅನುಕೂಲ ಕಲ್ಪಿಸಲು ಕಾಂಗ್ರೆಸ್ ಮುಖಂಡರು ಸತತ ಹೋರಾಟ ಮಾಡಿದ್ರು. ಇದರ ಫಲ ಇಂದು ಸಾಕಾರವಾಗಿದೆ ಎಂದರು. ಮೇಕೆದಾಟು ಯೋಜನೆ ಮೂಲಕ ಅಣೆಕಟ್ಟು ಕಟ್ಟಿ 474 ಟಿಎಂಸಿ ನೀರನ್ನು ಸಂಗ್ರಹಿಸಿ ನಮ್ಮ ರಾಜ್ಯಕ್ಕೆ ಉಪಯೋಗಿಸುವ ಬೃಹತ್ ಯೋಜನೆ ಮಹಾನಗರಕ್ಕೆ ಒಳಿತನ ತರಲಿದೆ. ಯಾವುದೇ ನೀರಾವರಿ ವಿಚಾರದಲ್ಲಿ ನಮ್ಮ ಹಕ್ಕನ್ನ ಪಡೆಯಲು ನಾವು ಬಿಡೋದಿಲ್ಲ. ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಬಿಡಬೇಕು. ಉತ್ತರ ಕರ್ನಾಟಕದ ಪ್ರದೇಶಗಳು ಆರ್ಥಿಕವಾಗಿ ಹಿನ್ನಡೆ ಹೊಂದಿವೆ. ಈ ಭಾಗದ ರೈತರಿಗೂ ನೀರಿನ ವಿಚಾರದಲ್ಲಿ ಸ್ಪಂದಿಸುವ ಜೊತೆಗೆ ಮಧ್ಯ ಕರ್ನಾಟಕದ ರೈತರಿಗೆ ಅಪ್ಪರ್ ಭದ್ರಾ ಯೋಜನೆಗೆ ಅವಶ್ಯವಿರುವ 5,300 ಕೋಟಿ ರೂಪಾಯಿ ಹಣವನ್ನ ನೀಡಿದರೆ ಹಲವು ಬರಗಾಲ ಪೀಡಿತ ಪ್ರದೇಶಗಳು ಹಸಿರಾಗಲಿವೆ. ಆ ಮೂಲಕ ಕೃಷಿಕನ ಬದುಕು ಹಸನಾಗಲಿದೆ ಎಂದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಿಎ ಮಂಜೇಗೌಡ ಮಾತನಾಡಿದರು. ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಅಣತಿ ಆನಂದ್, ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಎಲ್ಪಿ ಪ್ರಕಾಶ್ ಗೌಡ, ಸದಸ್ಯ ನವೀನ್ ಕುಮಾರ್, ಪ್ರಾಧಿಕಾರದ ಅಧ್ಯಕ್ಷ ಮೂರ್ತಿ, ಪುರಸಭಾ ಸದಸ್ಯ ಆದರ್ಶ್, ಇಲಿಯಾಸ್, ಲವಣ್ಣ, ಹರೀಶ್ ಮಾಳೇನಹಳ್ಳಿ, ಕನ್ನಡ ವಾಸು ಉಪಸ್ಥಿತರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಇವತ್ತು ನಾವೆಲ್ಲರೂ ಕೂಡ ಕಾವೇರಿಯ ಒಂದು ತಪ್ಪಲಿನಲ್ಲಿ ಬದುಕಿದಂಥ ನಾವೆಲ್ಲರೂ ಕೂಡ ರೈತ ನಿನ್ನೆ ನಡೆದಂಥ ಸುಪ್ರೀಂ ಕೋರ್ಟ್ ಚರ್ಚೆಯಲ್ಲಿ ಏನು ನಮ್ಮ ಸಿದ್ದರಾಮಯ್ಯನವರು ಮತ್ತು ನಮ್ಮ KPCC ಅಧ್ಯಕ್ಷರು ಉಪಮುಖ್ಯಮಂತ್ರಿಯಾದ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ನಾವು ಮೇಕೆದಾಟನ್ನು ಒಂದು ಪಾದಯಾತ್ರೆ ಮಾಡೋ ಮುಖಾಂತರ ಕನಕಪುರದಿಂದ ಬೆಂಗಳೂರವರೆಗೂ ಮಾಡಿ ಲಕ್ಷಾಂತರ ಜನ ಸೇರಿ, ಇಡೀ ರಾಜ್ಯದ ಜನ ಸೇರಿ ಅವತ್ತು ಮೇಕೆದಾಟು ಒಂದು 400 ಮೆಗಾವ್ಯಾಟ್ ವಿದ್ಯುತ್ ತಯಾರು ಮತ್ತು ಬೆಂಗಳೂರಿಗೆ 4.75 ಒಂದು TMC ವಾಟರ್ನ ನಮಗೆ ಬೆಂಗಳೂರು ಇಡೀ ರಾಷ್ಟ್ರ ತಮಿಳುನಾಡವರು ಕುಡಿತೀವಿ, ಆಂಧ್ರದವರು ಕುಡಿತೀವಿ, ಬಾಂಬೆಯವರು ಬರ್ತಾರೆ, ಡೆಲ್ಲಿಯವರು ಬರ್ತಾರೆ, ಎಲ್ಲರೂ ಕೂಡ ಬೆಂಗಳೂರಲ್ಲಿ ಜೀವನ ಮಾಡೋಂಥವ್ರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಅದೇ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್.
ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಸಕಲೇಶಪುರ ತಾಲೂಕಿನ ಬೆಳಗೋಡು ಹೋಬಳಿಯ ಚಿಕ್ಕನಾಯಕನಹಳ್ಳಿ ಗ್ರಾಮದಲ್ಲಿ ಜಮೀನಿನ ಸುಳ್ಳು ದಾಖಲೆ ಸೃಷ್ಟಿಸಿ ಪೌತಿಕತೆ ಮಾಡಿಸಿಕೊಂಡಿರುವವರು ಹಾಗೂ ಅವರಿಗೆ ಸಹಕರಿಸಿದ ಕಂದಾಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಜೈ ಭೀಮ್ ಕ್ರಾಂತಿ ಸೇನೆ ಜಿಲ್ಲಾ ಸಂಚಾಲಕ ಬಸವರಾಜ್ ಬೆಳಗೋಡು ಒತ್ತಾಯಿಸಿದ್ದಾರೆ. ಸಕಲೇಶಪುರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ವೆ ನಂಬರ್ 68ರಲ್ಲಿ 1.20 ಎಕರೆ ಜಮೀನು LND 43/82-83 ಆದೇಶದಂತೆ ಪರಿಶಿಷ್ಟ ಜಾತಿಗೆ ಮೀಸಲಾದ ಕೋಟಾದಡಿ ಸಿದ್ದಯ್ಯ ಬಿನ್ ಪುಟ್ಟಯ್ಯ ಅವರಿಗೆ ಮಂಜೂರು ಮಾಡಲಾಗಿತ್ತು. ಸಿದ್ದಯ್ಯ ಅವರು ಮರಣ ಹೊಂದಿದ ನಂತರ MR 5/84-85 ಮೂಲಕ ಅವರ ಪತ್ನಿ ಸಿದ್ದಮ್ಮ ಸಿದ್ದಯ್ಯ ಅವರ ಹೆಸರಲ್ಲಿ ಪೌತಿಕತೆ ದಾಖಲಾಗಿತ್ತು. ಸಿದ್ದಮ್ಮ ಅವರು ಇಂದಿಗೂ ಜೀವಂತವಾಗಿರುವುದನ್ನು ಕುಟುಂಬವು ಸ್ಪಷ್ಟಪಡಿಸಿದೆ. ಈ ವೇಳೆ ವ್ಯಕ್ತಿಯೋರ್ವ ಸುಳ್ಳು ಹೇಳಿಕೆ ನೀಡಿ ಸಿದ್ದಯ್ಯ ನನ್ನ ತಂದೆ ಎಂದು ತೋರಿಸಿ ದಾಖಲಾತಿಗಳನ್ನು ತಿರುಚಿ ಸಿದ್ದಮ್ಮ ಅವರನ್ನ ಮೃತರೆಂದು ದಾಖಲಿಸಿ ಜಮೀನಿನ ಪೌತಿಕತೆ ಮಾಡಿಕೊಂಡಿರುವುದು ಗಂಭೀರ ಅಪರಾಧ ಎಂದು ಆರೋಪಿಸಿದರು. ಈ ಖೋಟಾ ದಾಖಲೆ ಸೃಷ್ಟಿಯ ಪ್ರಕ್ರಿಯೆಯಲ್ಲಿ ಕೆಲವು ಗ್ರಾಮ ಲೆಕ್ಕಿಗರು, ರೆವೆನ್ಯೂ ಇನ್ಸ್ಪೆಕ್ಟರ್, ಉಪ ತಹಸೀಲ್ದಾರ್ ಸೇರಿದಂತೆ ಕಂದಾಯ ಇಲಾಖೆ ಅಧಿಕಾರಿಗಳು ಸಹಕರಿಸಿದ್ದಾರೆ ಎಂಬ ಅನುಮಾನವನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಕುಟುಂಬದವರು ತಮ್ಮ ಜೀವಕ್ಕೂ ಬೆದರಿಕೆ ಇದೆ ಎಂದು ಹೇಳಿ ತಪ್ಪಿತಸ್ಥರನ್ನ ತಕ್ಷಣ ಬಂಧಿಸಿ ಸಾಕ್ಷಿ ನಾಶ ಮಾಡೋ ಸಾಧ್ಯತೆ ಇರುವುದರಿಂದ ಮುಂಜಾಗ್ರತೆಯಾಗಿ ಗಡೀಪಾರು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಈ ಪ್ರಕರಣದ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳದೇ ಇದ್ದರೆ ಸರ್ಕಾರ ಮತ್ತು ಸಂಬಂಧಿತ ಇಲಾಖೆಗಳ ನಿರ್ಲಕ್ಷ್ಯಕ್ಕೂ ಹೊಣೆಗಾರಿಕೆ ನಿಗದಿಯಾಗುವುದೆಂದು ಜೈ ಭೀಮ್ ಕ್ರಾಂತಿ ಸೇನೆ ಎಚ್ಚರಿಸಿದೆ. ನಮ್ಮ ಕುಟುಂಬದಲ್ಲಿ ಯಾವುದೇ ಅನಾಹುತ ಸಂಭವಿಸಿದರೆ ಅದರ ಹೊಣೆಗಾರರು ಹಾಗೂ ಅವರಿಗೆ ಬೆಂಬಲಿಸಿದ ಅಧಿಕಾರಿಗಳೇ ಎಂದು ಸಿದ್ದಮ್ಮ ಅವರ ಮಗ ನಿಂಗರಾಜ್ ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಮುಖಂಡ ಉದಯಕುಮಾರ್ ಮಾತನಾಡಿ, ಸರ್ಕಾರ ತಪ್ಪಿತಸ್ಥ ವ್ಯಕ್ತಿ ಹಾಗೂ ಸಹಕಾರ ನೀಡಿದ ಅಧಿಕಾರಿಗಳಿಗೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದರು. ಭ್ರಷ್ಟಾಚಾರ ಮತ್ತು ಸುಳ್ಳು ದಾಖಲೆ ಸೃಷ್ಟಿಗೆ ಯಾವುದೇ ರೀತಿ ಸಹನಶೀಲತೆ ತೋರದಂತೆ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಯಲ್ಲಪ್ಪ, ಸಿದ್ದಮ್ಮ ಉಪಸ್ಥಿತರಿದ್ದರು. HCI ನ್ಯೂಸ್, ಸಕಲೇಶಪುರ. ಇವತ್ತಿನ ಪ್ರೆಸ್ ಮೀಟ್ ಉದ್ದೇಶ ಏನಂತಂದರೆ, ಏನು ಒಂದು ಸಿದ್ದಯ್ಯ ಅನ್ನೋರಿಗೆ 82-83 ಸಾಲಿನಲ್ಲಿ ಜಾಗ ಮಂಜೂರಾಗುತ್ತೆ. ಬಗರ್ಪುರದಲ್ಲಿ 1 ಎಕರೆ 20 ಗುಂಟೆ ಜಮೀನು ಚಿಕ್ಕನಾಯಕನಹಳ್ಳಿ ಬೆಳಗೋಡು ಹೋಬಳಿಯಲ್ಲಿ ಮಂಜೂರು ಮಾಡಿಕೊಡ್ತಾರೆ. ಆ ಜಾಗಕ್ಕೆ 2013 ಮತ್ತು 14ನೇ ಸಾಲಿನಲ್ಲಿ ಈ ಸಿದ್ದಮ್ಮ ಎಂಬ ತಾಯಿ ಇದ್ದಾಗೆ ಮರಣ ಹೊಂದಿದ್ದಾರೆ ಅಂತ ಡೆತ್ ಸರ್ಟಿಫಿಕೇಟ್ ಮಾಡಿ ಇನ್ನೊಬ್ಬ ಸಿದ್ದಯ್ಯ ಗೇಕರವಳ್ಳಿ ಇವರಿಗೆ ಆಗಿರ್ತಕ್ಕಂಥ ಘೋರ ಅನ್ಯಾಯದ ವಿರುದ್ಧ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇನೆ. ಸಾಹೇಬ್ರೆ, 1982-83ರಲ್ಲಿ ಪರಿಶಿಷ್ಟ ಜಾತಿ ಕೋಟ್ಯಾದಡಿ ಸಿದ್ದಯ್ಯ ಬಿನ್ ಪುಟ್ಟಯ್ಯ ಅವರಿಗೆ ಜಮೀನು 1 ಎಕರೆ 20 ಗುಂಟೆ ಬೆಳಗೋಡು ಹೋಬಳಿ ಚಿಕ್ಕನಾಯಕನಹಳ್ಳಿಯಲ್ಲಿ ಮಂಜೂರಾಗುತ್ತೆ. ಆ ಮಂಜೂರಾಗಿದ್ದಂಥ ಭೂಮಿನ ಸಿದ್ದಯ್ಯ ಬಿನ್ ಪುಟ್ಟಯ್ಯ ಅವರು ಅನುಭವಿಸ್ಕೊಂಡ್ಬಂದು ಕಾಫಿ ತೋಟ ಮಾಡ್ಕೊಂಡಿರ್ತಾರೆ. ಕಾಫಿ ತೋಟ ಮಾಡ್ಕೊಂಡು ಅಲ್ಲಿಂದ ಬಂದಿರ್ತಾರೆ. ಅರ್ಕಲ್ಗೂಡು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಾಗೇಂದ್ರ ಕುಮಾರ್ ಅವರು ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳ ಜೊತೆಯಲ್ಲಿ ಕಳೆದ 2-3 ದಿನಗಳ ಹಿಂದೆ ತೆರವು ಕಾರ್ಯಾಚರಣೆ ಮಾಡಿದ್ರು. ಇದರಿಂದ ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಅರ್ಕಲ್ಗೂಡು ಪಟ್ಟಣದ ಹೃದಯ ಭಾಗವಾದ ಇಂದಿರಾ ಕ್ಯಾಂಟೀನ್ ಮುಂಭಾಗದಲ್ಲಿ ಬೀದಿ ಬದಿಯ ವ್ಯಾಪಾರಿಗಳು ಪಾನಿಪುರಿ ಅಂಗಡಿ, ಗೋಬಿ ಮಂಚೂರಿ ಅಂಗಡಿ, ಕಬಾಬ್ ಅಂಗಡಿ, ಎಗ್ ರೈಸ್ ಅಂಗಡಿಗಳು ತುಂಬಾ ತೆರೆದಿದ್ವು. ಇದರಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗುತ್ತಿತ್ತು. ಅಲ್ಲಲ್ಲೇ ಆಟೋಗಳು ನಿಂತುಕೊಂಡು ಈರುಳ್ಳಿ ಮಾರೋದು, ಟೊಮ್ಯಾಟೊ ಮಾರೋದು, ತರಕಾರಿಗಳನ್ನ ಮಾರೋದು. ಇದರಿಂದ ಪಾದಾಚಾರಿಗಳಿಗೆ ಓಡಾಡಲು ಮತ್ತು ವಾಹನಗಳನ್ನು ಓಡಿಸಲು ಕಷ್ಟಕರವಾಗಿತ್ತು. ಇದನ್ನು ಮನಗಂಡು ಸಾರ್ವಜನಿಕರು ಪಟ್ಟಣ ಪಂಚಾಯಿತಿಗೆ ದೂರು ನೀಡಿದ್ರು. ನಂತರ ಮಾಧ್ಯಮಗಳಲ್ಲಿ ಕೂಡ ಬೀದಿ ಬದಿ ವ್ಯಾಪಾರಿಗಳನ್ನ ಬೇರೆಡೆಗೆ ಸ್ಥಳಾಂತರಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಪ್ರಕಟವಾಗಿತ್ತು. ಇದನ್ನು ಪರಿಶೀಲನೆ ಮಾಡಿದ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಾಗೇಂದ್ರ ಕುಮಾರ್ ಅವರು ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳ ಜೊತೆಯಲ್ಲಿ ಕಳೆದ 2-3 ದಿನಗಳ ಹಿಂದೆ ತೆರವು ಕಾರ್ಯಾಚರಣೆ ಮಾಡಿದ್ರು. ಈ ತೆರವು ಕಾರ್ಯಾಚರಣೆಗೆ ಸ್ಥಳೀಯ ಮಾರಾಟಗಾರರು ವಿರೋಧ ವ್ಯಕ್ತಪಡಿಸಿದ್ರು. ಈ ವಿರೋಧದ ನಡುವೆಯೂ ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕೆಂಬ ನಿಟ್ಟಿನಲ್ಲಿ ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಯದೆ ತಮ್ಮ ಕೆಲಸವನ್ನ ಕಾನೂನು ಅಡಿಯಲ್ಲಿ ಪಟ್ಟಣದ ಮುಖ್ಯ ರಸ್ತೆಯಿಂದ ಕೋಟೆ ಹಾಸನದ ರಸ್ತೆವರೆಗೂ ಎಲ್ಲವನ್ನ ತೆರವುಗೊಳಿಸಿದ್ರು. ಈಗ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಇಲ್ಲದೆ ಪಾದಾಚಾರಿಗಳು ನಡೆದಾಡಿಕೊಂಡು ಓಡಾಡುತ್ತಿದ್ದಾರೆ ಮತ್ತು ವಾಹನ ಸವಾರರು ಕೂಡ ಯಾವುದೇ ಅಡಚಣೆ ಇಲ್ಲದೆ ತಮ್ಮ ಬೈಕು, ಕಾರುಗಳನ್ನು ಓಡಿಸುತ್ತಿದ್ದಾರೆ. ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳ ಈ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ. ಸ್ಥಳೀಯರಾದ ನಾಗರಾಜ್ ಮಾತನಾಡಿ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಾಗೇಂದ್ರ ಕುಮಾರ್ ಅವರು ಒಳ್ಳೆ ಕೆಲಸ ಮಾಡುತ್ತಿದ್ದಾರೆ. ಅವರಿಗೆ ನಾವೆಲ್ಲ ಸಹಕಾರ ಕೊಡಬೇಕು. ಪಾನಿಪುರಿ ಅಂಗಡಿಗಳು ಮತ್ತು ತರಕಾರಿ ಅಂಗಡಿಗಳು ಮಾರಾಟ ಮಾಡಲು ಒಂದು ಜಾಗವನ್ನು ಗುರುತು ಮಾಡಿಕೊಡಬೇಕು ಎಂದು ಮುಖ್ಯಾಧಿಕಾರಿಗಳಲ್ಲಿ ಮನವಿ ಮಾಡಿದ್ರು. ಮತ್ತು ಸಂತೆಮಾಳದಲ್ಲಿರುವ ಗಣಪತಿ ದೇವಸ್ಥಾನ ಮುಂಭಾಗ ಬಳೆ ಅಂಗಡಿ ಮತ್ತು ಹಣ್ಣಿನ ಅಂಗಡಿ ದೇವಸ್ಥಾನದ ಕಾಂಪೌಂಡ್ ಮುಂದೆ ಇರೋದ್ರಿಂದ ಇಲ್ಲಿ ದೇವಸ್ಥಾನ ಇರೋದೇ ಗೊತ್ತಾಗುತ್ತಿಲ್ಲ. ಮುಖ್ಯಾಧಿಕಾರಿಗಳು ಇತ್ತ ಗಮನ ಹರಿಸಿ ಅವುಗಳನ್ನು ತೆರವು ಮಾಡಿ ದೇವಸ್ಥಾನದ ಕಾಂಪೌಂಡ್ಗೆ ಸುಣ್ಣ ಬಣ್ಣ ಹೊಡೆಸಬೇಕು. ಆಗ ಗಣಪತಿ ದೇವಸ್ಥಾನಕ್ಕೆ ಒಂದು ಅಂದ ಬರುತ್ತದೆ.
ಇರುತ್ತದೆ. ದಯವಿಟ್ಟು ಅದನ್ನ ಮಾಡಬೇಕೆಂದು ಮನವಿ ಮಾಡಿದರು. ಜೊತೆಯಲ್ಲಿ ಪಟ್ಟಣ ಪಂಚಾಯಿತಿ ಆರೋಗ್ಯ ನಿರೀಕ್ಷಕ ಚೇತನ್ ಮತ್ತು ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. HCN ನ್ಯೂಸ್ ಅರ್ಕಲ್ಗೂಡು. ವಿದ್ಯಾರ್ಥಿಗಳು ಶಿಸ್ತು ಮತ್ತು ಸಂಯಮವನ್ನು ತಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳಬೇಕು. ಪರಿಶ್ರಮವಿದ್ದಲ್ಲಿ ಪ್ರತಿಭೆ ರೂಪುಗೊಳ್ಳುತ್ತದೆ ಎಂದು ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷೆ ಪ್ರತಿಭಾ ಮಂಜುನಾಥ್ ತಿಳಿಸಿದರು. ಶುಕ್ರವಾರ ಸಕಲೇಶಪುರ ಪಟ್ಟಣದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಏರ್ಪಡಿಸಿದ್ದ ಮಕ್ಕಳ ದಿನಾಚರಣೆ ಮತ್ತು ಪೋಷಕರ ಮಹಾಸಭೆ ಉದ್ಘಾಟಿಸಿ ಮಾತನಾಡಿದರು. ವಿದ್ಯಾರ್ಥಿಗಳು ವಿವಿಧ ವಿಷಯಗಳನ್ನು ತಿಳಿದುಕೊಳ್ಳೋ ಆಸಕ್ತಿ ಬೆಳೆಸಿಕೊಂಡರೆ ಮತ್ತು ಆ ನಿಟ್ಟಿನಲ್ಲಿ ಪ್ರಯತ್ನಶೀಲರಾದರೆ ಜ್ಞಾನ ಅವರತ್ತ ಹರಿದು ಬರುತ್ತದೆ. ಇದರಿಂದ ವ್ಯಕ್ತಿತ್ವ ಉನ್ನತವಾಗಲು ಸಾಧ್ಯ. ತಂದೆ ತಾಯಿಗಳಿಗೆ ಕೊಡುವ ಗೌರವವನ್ನ ವಿದ್ಯೆ ಕಲಿಸಿದ ಗುರುವಿಗೂ ಕೊಡೋದನ್ನ ಪ್ರತಿಯೊಬ್ಬರು ರೂಢಿಸಿಕೊಳ್ಳಬೇಕು. ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕಾದರೂ ಅದಕ್ಕೆ ಮೂಲ ಗುಣಾತ್ಮಕ ಶಿಕ್ಷಕ ಅಗತ್ಯ. ಇಂತಹ ಅತ್ಯವಶ್ಯಕ ಶಿಕ್ಷಣವು ಶಿಕ್ಷಕರಿಂದ ಮಾತ್ರ ದೊರೆಯುತ್ತದೆ. ಈ ಹಿನ್ನೆಲೆ ಶಿಕ್ಷಕರ ಜವಾಬ್ದಾರಿ ಮತ್ತು ಮಹತ್ವದ ಪಾತ್ರಗಳ ಬಗ್ಗೆ ಹೇಳಬೇಕಿಲ್ಲ ಎಂದರು. ಕಾಲೇಜಿನ ಪ್ರಾಂಶುಪಾಲ ರಮೇಶ್ ಮಾತನಾಡಿ, ಸರ್ಕಾರದ ಆದೇಶದಂತೆ ರಾಜ್ಯಾದ್ಯಂತ ಏಕಕಾಲದಲ್ಲಿ ಪೋಷಕರ ಮಹಾಸಭೆ ನಡೆಸಲಾಗುತ್ತಿದೆ. ಸರ್ಕಾರಿ ಕಾಲೇಜಿನಲ್ಲಿ ದಾಖಲಾತಿ ಹೆಚ್ಚಿಸಲು ಇಂದಿನಿಂದ ಚಾಲನೆ ನೀಡುತ್ತಿದ್ದೇವೆ. ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಶಿಕ್ಷಕರು ಹಾಗೂ ಪೋಷಕರು ಸಭೆಯಲ್ಲಿ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುವುದೆಂದು ತಿಳಿಸಿದರು. ಈ ವೇಳೆ ಕಾಲೇಜಿನ ಉಪನ್ಯಾಸಕರು, ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರು ಸೇರಿದಂತೆ ಪೋಷಕರು ಉಪಸ್ಥಿತರಿದ್ದರು. HCN ನ್ಯೂಸ್ ಸಕಲೇಶಪುರ. ಪೋಷಕರಿಗೂ ಹಾಗೂ ಮಕ್ಕಳ ದಿನಾಚರಣೆಯನ್ನು ಒಟ್ಟಿಗೆ ಮಾಡಬೇಕಂತ ಹೇಳಬೇಕಾದ್ರೆ ಖುಷಿ ಆಯಿತು. ಯಾಕಂದರೆ ನಮಗೆ ಪ್ರತಿ ಪ್ರೋಗ್ರಾಮಲ್ಲೂ ಮಕ್ಕಳು ಮಾತ್ರ ಸಿಗ್ತಾ ಇದ್ರು ಮಾತಾಡೋಕ್ಕೆ, ಮಕ್ಕಳಿಗೆ ಮಾತ್ರ ಅಡ್ವೈಸ್ ಮಾಡ್ತಾ ಇದ್ವಿ ಅಥವಾ ಮಕ್ಕಳಿಂದ ಏನಾದರೂ ಕಂಪ್ಲೇಂಟ್ ಕೇಳ್ತಾ ಇದ್ವಿ. ಇವತ್ತು ಪೋಷಕರು ಬಂದಿದ್ದೀರಾ, ಅದು ತುಂಬ ಖುಷಿಯಾದ ವಿಚಾರ. ಮತ್ತು ಪೋಷಕರು ಏನಾದರೂ ಸಮಸ್ಯೆ ಇದ್ದರೆ ನಮ್ಮ ಶಾಲಾ ಕಡೆಯಿಂದ ಏನಾದರೂ, ನಮ್ಮ ಶಾಲೆಯಿಂದ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಯಾವುದೇ ರೀತಿಯಾದಂಥ ಶಾಲೆಯಲ್ಲಿ ಕಂಪ್ಲೇಂಟ್ಸ್ ಇಲ್ಲ ಇದುವರೆಗೂ. ಮತ್ತು ಮಕ್ಕಳು ಸಹ ತುಂಬ ಅದು ಹಾಗೇನೆ ನಾವು ಟೀಚರ್ಸ್ಗಳು ಮೈಕ್ ಸಿಕ್ಬಿಟ್ರೆ ನಿಲ್ಲಿಸೋದಿಲ್ಲ, ಕಂಟಿನ್ಯೂ ಮಾಡ್ತಾರೆ ಇರ್ತೀವಿ. ಕೇಳಿಸ್ಕೊಂತಿದ್ದಾರೋ ಇಲ್ವೋ ಅದು ಯಾವುದ್ರ ಬಗ್ಗೆಯೂ ಕೂಡ ತಲೆ ಕೆಡಿಸ್ಕೊಳ್ಳೋಕೆ ಬರೋದಿಲ್ಲ. ಆದರೂ ಕೂಡ ಇದೇ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯ ಸರ್ಕಾರವು ಕರ್ನಾಟಕ ರಾಜ್ಯದಾದ್ಯಂತ ಏಕಕಾಲದಲ್ಲಿ ಪೋಷಕರ ಮಹಾಸಭೆಯನ್ನು ನಡೆಸುವಂತೆ ನಮಗೆ 6/11/2025 ಸುತ್ತೋಲೆಯ ಮುಖಾಂತರ ಆದೇಶ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಇಂದೇ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ತಂದೆ ತಾಯಿ ಮತ್ತು ಶಿಕ್ಷಕರು ಹೇಳಿದ ಮಾತುಗಳನ್ನು ಕೇಳಬೇಕು. ಅವರು ಹೇಳೋ ಮಾತುಗಳು ನಿಮ್ಮಗಳ ಏಳಿಗೆಗೆ ಎಂದು ತಿಳಿದುಕೊಳ್ಳಬೇಕು. ಓದಿನ ಸಮಯದಲ್ಲಿ ಏಕಾಗ್ರತೆಯಿಂದ ಅಭ್ಯಾಸ ಮಾಡಬೇಕು. ಆಗ ನೀವು ಸಾಧನೆ ಮಾಡಿದಂತಾಗುತ್ತದೆ ಎಂದು AVK ಗ್ಲೋಬಲ್ ಅಕಾಡೆಮಿ ಅಧ್ಯಕ್ಷ AG ರಾಮನಾಥ್ ಮಕ್ಕಳಿಗೆ ಸಲಹೆ ನೀಡಿದರು. ಅರ್ಕಲ್ಗೂಡು ಪಟ್ಟಣದಲ್ಲಿರುವ AVK ಗ್ಲೋಬಲ್ ಅಕಾಡೆಮಿ ಸ್ಕೂಲ್ ಆವರಣದಲ್ಲಿ ಮಕ್ಕಳ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ, ನಾವೆಲ್ಲರೂ ಭಾರತದ ಹೆಮ್ಮೆಯ ಮೊದಲ ಪ್ರಧಾನಿಯಾಗಿದ್ದ ಪಂಡಿತ್ ಜವಾಹರಲಾಲ್ ನೆಹರೂರವರ ಜನ್ಮ ದಿನಾಚರಣೆಯನ್ನ ಮಕ್ಕಳ ದಿನಾಚರಣೆಯನ್ನಾಗಿ ಆಚರಣೆ ಮಾಡುತ್ತಿದ್ದೇವೆ. ಇಂದು ನಾವು ಜವಾಹರಲಾಲ್ ನೆಹರು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಅವರನ್ನ ನಾವು ಇಂದು ಸ್ಮರಿಸುತ್ತೇವೆ. ಅವರಿಗೆ ಮಕ್ಕಳೆಂದರೆ ತುಂಬಾ ಪ್ರೀತಿ. ಆದ್ದರಿಂದ ನೀವೆಲ್ಲರೂ ಶಾಂತಚಿತ್ತದಿಂದ ಅಭ್ಯಾಸ ಮಾಡಿ ನಾಡಿಗೆ, ದೇಶಕ್ಕೆ ಉತ್ತಮ ಪ್ರಜೆಯಾಗಬೇಕು ಎಂದರು. ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಎಲ್ಲ ಮಕ್ಕಳಿಗೂ ಮಕ್ಕಳ ದಿನಾಚರಣೆ ಪ್ರಯುಕ್ತ ಸಿಹಿ ಹಂಚಲಾಯಿತು. ಕೊನೆಯಲ್ಲಿ ಎಲ್ಲರಿಗೂ ಮಕ್ಕಳ ದಿನಾಚರಣೆ ಶುಭಾಶಯವನ್ನ ತಿಳಿಸಿದ್ರು. ಕಾರ್ಯಕ್ರಮದಲ್ಲಿ ಸ್ಕೂಲ್ ಕಾರ್ಯದರ್ಶಿ ನಯಾಜ್ ಪಾಷಾ, ಮುಖ್ಯ ಶಿಕ್ಷಕಿ ಸುಲ್ತಾನಾ ಬಾನು, ಸಂಸ್ಥೆ ಉಪಾಧ್ಯಕ್ಷೆ ಸುಧಾ ರಾಮನಾಥ್, ಶಿಕ್ಷಕಿಯರಾದ ಪೂಜಾ, ಗೀತಾ, ಶಂಷದ್, ಸುಧಾ, ಶಿಲ್ಪಾ, ರೋಹಿತ್, ಹರೀಶ್ ಮತ್ತು ಮಕ್ಕಳು ಉಪಸ್ಥಿತರಿದ್ದರು. HCN ನ್ಯೂಸ್ ಅರ್ಕಲ್ಗೂಡು. ಸಕಲೇಶಪುರ ಪಟ್ಟಣದ ರೋಟರಿ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯನ್ನ ಸಂತಸ ಹಾಗೂ ಸಡಗರದಿಂದ ಆಚರಿಸಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ರೋಟರಿ ವಿದ್ಯಾಸಂಸ್ಥೆ ಅಧ್ಯಕ್ಷ ವಿಜಯ್ ಶಂಕರ್ ಹಾಗೂ ರೋಟರಿ ಸಂಸ್ಥೆ ಪದಾಧಿಕಾರಿಗಳು ಗಿಡಕ್ಕೆ ನೀರು ಹಾಕುವ ಮೂಲಕ ನೆರವೇರಿಸಿದ್ರು. ಈ ಸಂದರ್ಭದಲ್ಲಿ ರೋಟರಿ ಅಧ್ಯಕ್ಷ ವಿಜಯ್ ಶಂಕರ್ ಮಾತನಾಡಿ, 68ನೇ ಮಕ್ಕಳ ದಿನಾಚರಣೆ ನಮ್ಮ ಶಾಲೆಯಲ್ಲಿ ಆಚರಿಸುತ್ತಿದ್ದು, ಸ್ವಾತಂತ್ರ್ಯ ಭಾರತದ ಮೊದಲ ಪ್ರಧಾನಿಗಳಾದ ಜವಾಹರಲಾಲ್ ನೆಹರೂರವರ ಜಯಂತಿ ಅಂಗವಾಗಿ ಮಕ್ಕಳ ದಿನಾಚರಣೆಯನ್ನ ಆಚರಿಸಿಕೊಂಡು ಬರುತ್ತಿದ್ದು, ನೆಹರು ಅವರಿಗೆ ಮಕ್ಕಳೆಂದರೆ ತುಂಬಾ ಪ್ರೀತಿ. ಹಾಗಾಗಿ ಅವರ ಜಯಂತಿಯಂದು ಪ್ರತಿ ವರ್ಷ ನವೆಂಬರ್ 14ರ ದಿನವನ್ನ ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ ಎಂದರು.
ನೆಹರು ಅವರು ಮಕ್ಕಳಿಗೆ ಅಚ್ಚುಮೆಚ್ಚಿನ ಚಾಚಾ ಎಂದೇ ಕರೆಯಲ್ಪಡುತ್ತಾರೆ. ಮಕ್ಕಳು ಶಿಕ್ಷಕರಿಗೆ ಒಳ್ಳೆಯ ವಿದ್ಯಾರ್ಥಿಗಳಾಗಿ, ಕೆಟ್ಟವರ ಸಹವಾಸ ಮಾಡದೆ ದೇಶದ ಸತ್ಪ್ರಜೆಗಳಾಗಿ, ಹುಟ್ಟಿದ ಊರಿಗೆ, ತಾವು ಓದಿದ ಶಾಲೆಗೆ ಮತ್ತು ದೇಶಕ್ಕೆ, ಮನೆಯವರಿಗೆ ಕೀರ್ತಿ ತರುವಂತಹ ಮಕ್ಕಳಾಗಿ ಸಾಧನೆ ಮಾಡಿ ಎಂದು ಹಾರೈಸಿದ್ರು. ರೋಟರಿ ಟ್ರಸ್ಟ್ ಕಾರ್ಯದರ್ಶಿ ರವಿಕುಮಾರ್ ಮಾತನಾಡಿ, ನೆಹರು ಅವರಿಗೆ ಮಕ್ಕಳೆಂದರೆ ಅಚ್ಚುಮೆಚ್ಚು. ಅವರ ನೆನಪಿಗಾಗಿ ನವೆಂಬರ್ 14ರಂದು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ. ಮಕ್ಕಳಿಗೆ ಮಕ್ಕಳ ದಿನಾಚರಣೆಯ ಶುಭಾಶಯ ಕೋರಿದ್ರು. ರೋಟರಿ ಕ್ಲಬ್ ಕಾರ್ಯದರ್ಶಿ ವಿಜಿತ್ ಮಾತನಾಡಿ, ಮಕ್ಕಳ ದಿನಾಚರಣೆ ಎಂದರೆ ಮಕ್ಕಳಿಗೆ ಸಂಭ್ರಮ. ಹಾಗೆ ನಿಮ್ಮಲ್ಲಿ ಒಂದು ಗುರಿ ಇರಬೇಕು. ಗುರಿ ಇದ್ದಾಗ ಮಾತ್ರ ಸಾಧನೆ ಸಾಧ್ಯ ಎಂದರು. ಕಾರ್ಯಕ್ರಮದಲ್ಲಿ ರೋಟರಿ ಕಮ್ಯುನಿಟಿ ಸರ್ವಿಸ್ ಡೈರೆಕ್ಟರ್ ತಿಲಕ್ ಶೆಟ್ಟಿ, ರೋಟರಿ ಶಾಲೆ ಪ್ರಾಂಶುಪಾಲ ಸುಮಂತ್, ಮುಖ್ಯೋಪಾಧ್ಯಾಯ ರುದ್ರೇಶ್, ರೋಟರಿ ಶಾಲೆಯ ಮಾಸ್ಟರ್ ನಂದನ್, ದಾನವಿ, ಆಯುಷ್, ಚೈತನ್ಯ ಹಾಗೂ ಶಾಲೆಯ ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗ ಹಾಜರಿದ್ದರು. HCN ನ್ಯೂಸ್, ಸಕಲೇಶಪುರ. ಮಕ್ಕಳ ದಿನಾಚರಣೆ ಅಂದರೆ ಒಂದು ಸಂಭ್ರಮ ಮಕ್ಕಳಿಗೆ. ಹಾಗೆ ನಿಮ್ಮಲ್ಲಿ ಒಂದು ಗುರಿ ಇರಬೇಕು. ಗುರಿ ಇದ್ದು ಒಂದು ಸಾಧನೆ ಮಾಡಿದ್ರೆ ಅದು ನಿಮ್ಮ ಭವಿಷ್ಯದಲ್ಲಿ ಉತ್ತಮವಾದ ಒಂದು ವ್ಯಕ್ತಿತ್ವ ನಿಮ್ಮದಾಗುತ್ತೆ. ಹಾಗಾಗಿ ಎಲ್ಲರೂ ಗುರಿ ಇಟ್ಕೊಂಡು ನಿಮ್ಮ ಭವಿಷ್ಯ ರೂಪಿಸ್ಕೊಬೇಕು ಅಂತ ಹೇಳ್ತೀನಿ. ಹಾಗೆ ಎಲ್ಲ ಮಕ್ಕಳಿಗೂ ಮಕ್ಕಳ ದಿನಾಚರಣೆಗಳು ಎಲ್ಲರಿಗೂ. ವೇದಿಕೆ ಮೇಲಿರುವ ಕ್ಲಬ್ಬಿನ ಸೆಕ್ರೆಟರಿ ಆದ ವಿಜಿತ್ ಹಾಗೂ ಕಮ್ಯುನಿಟಿ ಸರ್ವಿಸ್ ಡೈರೆಕ್ಟರ್ ತಿಲಕ್ ಶೆಟ್ರು, ಹಾಗೆ ಟ್ರಸ್ಟ್ನ ಸೆಕ್ರೆಟರಿ ರವಿಕುಮಾರ್ ಹಾಗೂ ಪ್ರಿನ್ಸಿಪಾಲ್ HM ಆ್ಯಂಡ್ ಶಾಲೆ ಹೆಡ್ ಬಾಯ್ ಹೆಡ್ ಗರ್ಲ್, ಇಂಟ್ಯಾಕ್ಟ್ ಕ್ಲಬ್ನ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು, ಹಾಗೆ ಇಲ್ಲಿ ನೆರೆದಿರುವಂಥ ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ಶಿಕ್ಷಕರೇ ಮತ್ತು ಎಲ್ಲ ಶಾಲಾ ಸಿಬ್ಬಂದಿ ವರ್ಗದವರೇ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ತಿಮ್ಮಕ್ಕ ಅಂತ್ಯಕ್ರಿಯೆ. ಪ್ರಕೃತಿ ಮಡಿಲಿಗೆ ಜಾರಿದ ವೃಕ್ಷ ಮಾತೆ. ಬೇಲೂರು ಜನತೆಯಿಂದ ಸಂತಾಪ. ರಾಯಪುರ ಬಳಿ ಉದ್ಯಾನವನಕ್ಕೆ ಸಾಲು ಮರದ ತಿಮ್ಮಕ್ಕ ಹೆಸರು ನಾಮಕರಣ. ಶಾಸಕ HK ಸುರೇಶ್ ಭರವಸೆ. ಹಲವಾರು ವರ್ಷಗಳಿಂದ ದುರಸ್ತಿಯಲ್ಲಿದ್ದ ಜಿಲ್ಲಾ ಗುರುಭವನಕ್ಕೆ ಶಾಸಕರ ಭೇಟಿ. ನವೀಕರಣಕ್ಕೆ ಅನುದಾನ ನೀಡಲು ಭರವಸೆ ನೀಡಿದ ಸ್ವರೂಪ್. ಮಾಹಿತಿ ಹಕ್ಕು ಕಾಯ್ದೆಯಡಿ ಅರ್ಜಿಗಳ ವಿಲೇವಾರಿ. ಹಾಸನ ಜಿಲ್ಲೆಗೆ ರಾಜ್ಯದಲ್ಲೇ 4ನೇ ಸ್ಥಾನ. ಮಾಹಿತಿ ಆಯುಕ್ತ ರುದ್ರಣ್ಣ ಹರ್ತಿಕೋಟೆ ಹೇಳಿಕೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.